ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು ರಾಜಕೀಯ ಸಿದ್ಧಾಂತದ ಅವನತಿ ಮತ್ತು ಅದರ ಪುನರುತ್ಥಾನ, ಡಿಕ್ಲೈನ್ ಆಫ್ ಪೊಲಿಟಿಕಲ್ ಥಿಯರಿ ಆ್ಯಂಡ್ ಎಮರ್ಜೆನ್ಸ್ ಆಫ್ ಪೊಲಿಟಿಕಲ್ ಥಿಯರಿ, ಈ ಒಂದು ಪರಿಕಲ್ಪನೆಯನ್ನು ಕುರಿತಂತೆ ಚರ್ಚೆಯನ್ನು ಮಾಡೋಣ. ನಿಮಗೆಲ್ಲ ಗೊತ್ತಿರುವಂತೆ ರಾಜಕೀಯ ಸಿದ್ಧಾಂತದ ಅರ್ಥ, ಅದರ ಸ್ವರೂಪದ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ರಾಜಕೀಯ ಸಿದ್ಧಾಂತ ಅನ್ನುವುದು ಸಮಾಜದಲ್ಲಿರುವಂತಹ ರಾಜಕೀಯ ಸಮಸ್ಯೆಗಳಿಗೆ ನೀಡಿದಂತಹ ಒಂದು ಪರಿಹಾರ ಅಥವಾ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಒಂದು ಭೌತಿಕವಾದಂತಹ ಪ್ರಯತ್ನವನ್ನೇ ನಾವು ರಾಜಕೀಯ ಸಿದ್ಧಾಂತ ಅಂತೇಳಿ ಕರಿಬಹುದು. 20ನೆಯ ಒಂದು ಶತಮಾನದ ಆರಂಭದವರೆಗೂ ಕೂಡ ಅನೇಕ ರಾಜಕೀಯ ಚಿಂತಕರುಗಳು ತಮ್ಮದೇ ಆಗಿರುವಂತಹ ಒಂದು ಭೌತಿಕವಾದಂತಹ ಚಿಂತನೆಯ ಫಲವಾಗಿ ಅನೇಕ ರೀತಿಯಾಗಿರುವಂತಹ ರಾಜಕೀಯ ಸಿದ್ಧಾಂತಗಳನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ ಸಾಕ್ರಟೀಸ್ ತನ್ನದೇ ಆಗಿರುವಂತಹ ರಾಜಕೀಯ ವಿಚಾರಧಾರೆಗಳನ್ನು ಪ್ರತಿಪಾದನೆಯನ್ನು ಮಾಡಿದರೂ ಕೂಡ ಆತನ ಯಾವುದೇ ಒಂದು ಚಿಂತನೆಗಳು, ರಾಜಕೀಯ ಚಿಂತನೆಗಳು ಸಿದ್ಧಾಂತದ ರೂಪದಲ್ಲಿ ಹೊರಗೆ ಬರಲಿಲ್ಲ. ಆದರೆ ಸಾಕ್ರಟೀಸನ ಶಿಷ್ಯನಾದಂತಹ ಪ್ಲೇಟೋ ಮತ್ತು ಪ್ಲೇಟೋನ ಶಿಷ್ಯನಾದಂತಹ ಅರಿಸ್ಟಾಟಲ್ ಇವರುಗಳ ಒಂದು ಭೌತಿಕವಾದಂಥ ಚಿಂತನೆಯ ಫಲವಾಗಿ ಪ್ರಾಚೀನ ಗ್ರೀಕ್ನಲ್ಲಿ ಅನೇಕ ರಾಜಕೀಯ ಸಿದ್ಧಾಂತಗಳು ರೂಪಿತಗೊಂಡುವು. ಪ್ಲೇಟೋನ ನ್ಯಾಯ ಸಿದ್ಧಾಂತ, ಹಾಗೆಯೇ ಪ್ಲೇಟೋನ ಕ್ರಾಂತಿಯ ಬಗೆಗಿನ ಒಂದು ಸಿದ್ಧಾಂತ, ಪ್ಲೇಟೋನ ಸಮಾಜವಾದ, ಹಾಗೆಯೇ ಅರಿಸ್ಟಾಟಲ್ ರವರ ಸರ್ಕಾರದ ಒಂದು ವರ್ಗೀಕರಣ, ಮತ್ತು ವೃತ್ತಾಂತದಲ್ಲಿ ಪರಿವರ್ತಿತವಾಗುವಂತಹ ಸರ್ಕಾರದ ಮಾದರಿಗಳು. ಸೊ ಹೀಗೆ ಸೈಕ್ಲಿಕಲ್ ವೇ ಆಫ್ ಗವರ್ನಮೆಂಟ್ ಅಂತೇಳಿ ನಾವು ಕರಿತೇವೆ. ಸೊ ಈ ಎಲ್ಲ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ಕೊಳ್ತಾ ಬಂದಿದ್ದೇವೆ. ಸೊ ಹೀಗೆ ರಾಜಕೀಯ ಸಿದ್ಧಾಂತಕ್ಕೆ ಅನೇಕ ರಾಜಕೀಯ ಚಿಂತಕರುಗಳು ತಮ್ಮದೇ ಆಗಿರುವಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅನೇಕ ರಾಜಕೀಯ ಸಿದ್ಧಾಂತಗಳನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಭಾರತದ ವಿಷಯದಲ್ಲಿ ನಾವು ಜ್ಞಾಪಿಸ್ಕೊಳ್ಳೋದಾದರೆ ಕೌಟಿಲ್ಯನ ಒಂದು ಮಂಡಲ ಸಿದ್ಧಾಂತ ಏನಿದೆ, ಸೊ ಅದು ಬಹಳ ಮುಖ್ಯವಾಗಿರುವಂಥ ಒಂದು ರಾಜಕೀಯ ಸಿದ್ಧಾಂತ. ಹಾಗೆಯೇ ಷಡ್ಗುಣ ಸಿದ್ಧಾಂತ ಅಂತೇಳಿ ಕರಿತೇವೆ. ಸೊ ಹೀಗೆ ನಾವು ಅನೇಕ ರಾಜಕೀಯ ಸಿದ್ಧಾಂತಗಳನ್ನು ಮತ್ತು ಸಿದ್ಧಾಂತಿಗಳನ್ನು ತಿಳಿದುಕೊಂಡಿದ್ದೇವೆ, ಓದಿದ್ದೇವೆ. 20ನೇ ಶತಮಾನದ ಆರಂಭದವರೆಗೂ ಕೂಡ ರಾಜಕೀಯ ಸಿದ್ಧಾಂತ ಅನ್ನುವಂತಹದ್ದು ಬಹಳಷ್ಟು ಪ್ರಚಲಿತದಲ್ಲಿತ್ತು. ಆದರೆ 20ನೇ ಶತಮಾನದ ಆರಂಭದಲ್ಲಿ ಒಂದು ವಾದ ರಾಜಕೀಯ ಚಿಂತಕರುಗಳಲ್ಲಿ ಆರಂಭವಾಯಿತು. ಏನು ವಾದ ಅದು ಅಂದರೆ, ಸಾಮಾನ್ಯವಾಗಿ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ. ಅಂದರೆ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಯಾವುದೇ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ ಅದು ವಿಫಲವಾಗಿದೆ ಅನ್ನುವಂತಹ ಒಂದು ವಾದ ಕೆಲವೊಂದು ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕೆಲವು ರಾಜಕೀಯ ಚಿಂತಕರುಗಳಿಂದ ಅದು ಏನಾಯಿತು, ಪ್ರತಿಪಾದನೆ ಮಾಡಲ್ಪಡ್ತು. ಅಂದರೆ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ ವಿಫಲವಾಗಿದೆ, ಹಾಗಾಗಿ ಅದು ಅವನತಿಯತ್ತ ಸಾಗ್ತಾ ಇದೆ. ಸೊ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಡಿಕ್ಲೈನ್ ಆಗಿದೆ ಅನ್ನುವಂಥ ಒಂದು ವಾದವನ್ನು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇಂಥ ಒಂದು ವಾದವನ್ನು ಪ್ರತಿಪಾದನೆ ಮಾಡತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥವರೇ ಡೇವಿಡ್ ಈಸ್ಟನ್. ಡೇವಿಡ್ ಈಸ್ಟನ್ ಒಬ್ಬ ಅಮೆರಿಕದ ರಾಜಕೀಯ ಚಿಂತಕರಾಗಿದ್ದರು. ಈ ಅಮೆರಿಕದ ರಾಜಕೀಯ ಚಿಂತಕರಾಗಿದ್ದಂಥ ಡೇವಿಡ್ ಈಸ್ಟನ್ 1953ನೇ ಇಸ್ವಿಯಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ, ಪೊಲಿಟಿಕಲ್ ಸಿಸ್ಟಮ್ ಆ್ಯನ್ ಎನ್ಕ್ವೈರಿ ಇನ್ ಟು ದ ಸ್ಟೇಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂಥೇಳಿ. ಈ ಒಂದು ಕೃತಿಯನ್ನು ಅವರು ಹೊರತೆಗೆ ತರ್ತಾರೆ. ಈ ಒಂದು ಕೃತಿಯಲ್ಲಿ ಅವರು ಬಹಳ ಮುಖ್ಯವಾಗಿ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಅವನತಿಯನ್ನು ಹೊಂದಿದೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ರಾಜಕೀಯ ಸಿದ್ಧಾಂತವು ಏಕೆ ಅವನತಿಯನ್ನು ಹೊಂದಿದೆ ಅನ್ನುವುದರ ಬಗ್ಗೆ ಡೇವಿಡ್ ಈಸ್ಟನ್ ಅವರು ಬಹಳ ಮುಖ್ಯವಾಗಿ 4 ಅಂಶಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ. ರಾಜಕೀಯ ಸಿದ್ಧಾಂತದ ಅವನತಿಗೆ ಕಾರಣ ಆಗಿದ್ದು ಯಾವ ಅಂಶ, ಯಾಕೆ ರಾಜಕೀಯ ಸಿದ್ಧಾಂತ ಅವನತಿಯನ್ನು ಹೊಂದಿದೆ ಅನ್ನುವಂತಹ ಒಂದು ಕಾರಣಗಳನ್ನು ಅವರು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಐತಿಹಾಸಿಕ ವಾದ, ಹಿಸ್ಟಾರಿಸಿಸಮ್ ಅಂತ ಹೇಳ್ತೀವಿ. ಅಂದರೆ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ನಾವು 20ನೇ ಶತಮಾನದಲ್ಲಿ ನಾವೇನು ಇವತ್ತು ಜೀವಿಸ್ತಾ ಇದ್ದೀವಿ, ಇದುವರೆಗೆ ಪ್ರತಿಪಾದಿತವಾಗಿರುವಂತಹ ನೀವು ಬಹುತೇಕ ರಾಜಕೀಯ ಸಿದ್ಧಾಂತಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಅತಿಯಾದ ಐತಿಹಾಸಿಕ ಘಟನೆಗಳ ಅವಲೋಕನ ಅಥವಾ ವಿಶ್ಲೇಷಣೆಯನ್ನೇ ನಾವು ಕಾಣಬಹುದಾಗಿದೆ. ಐತಿಹಾಸಿಕವಾದ ಹಿಸ್ಟಾರಿಸಿಸಮ್ ಅಂತಂದರೆ ಹೆಚ್ಚಾಗಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು, ರಾಜಕೀಯ ಸಿದ್ಧಾಂತ ಅನ್ನುವುದು ಇತಿಹಾಸವನ್ನೇ ಅವಲಂಬಿಸಿದೆ. ಇತಿಹಾಸದಲ್ಲಿ ನಡೆದು ಹೋದ ಘಟನೆಗಳನ್ನೇ ಅವಲೋಕಿಸಿ ವಿಶ್ಲೇಷಣೆಯನ್ನು ಮಾಡಿ ರಾಜಕೀಯ ಚಿಂತಕರುಗಳು ತಮ್ಮದೇ ಆಗಿರುವಂತಹ ಸಿದ್ಧಾಂತವೊಂದನ್ನು ಪ್ರತಿಪಾದನೆ ಮಾಡ್ತಿದ್ದಾರೆಯೇ ಹೊರತು ವಾಸ್ತವಿಕವಾದಂತಹ ಸಂಗತಿಗಳ ಬಗ್ಗೆ, ಪ್ರಸ್ತುತವಾದಂತಹ ಸಂಗತಿಗಳ ಬಗ್ಗೆ, ಈ ಬರ್ನಿಂಗ್ ಫ್ಯಾಕ್ಟ್ ಏನಿದೆ ಕಾಂಟೆಂಪರರಿ ವರ್ಲ್ಡಲ್ಲಿ, ಸಮಕಾಲೀನ ಸಮಾಜದಲ್ಲಿ ಅಂಥವುಗಳ ಬಗ್ಗೆ ಅದು ಚಿಂತನೆಯನ್ನೇ ಮಾಡ್ತಾ ಇಲ್ಲ. ಹಾಗಾಗಿ ಅತಿಯಾದ ಐತಿಹಾಸಿಕವಾದ ಅಂತಕ್ಕಂಥದ್ದೇನಿದೆ, ಈ ಐತಿಹಾಸಿಕವಾದ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ರಾಜಕೀಯ ಸಿದ್ಧಾಂತದ ಅವನತಿಗೆ ಕಾರಣ ಅನ್ನುವಂಥ ವಾದವನ್ನು ಅವರು ಪ್ರತಿಪಾದಿಸ್ತಾರೆ. ಎರಡನೇದಾಗಿ ವಿಜ್ಞಾನ ಮತ್ತು ಸಿದ್ಧಾಂತ ಇವುಗಳ ನಡುವಿನ ಒಂದು ಭಿನ್ನತೆ ಅಥವಾ ಅವುಗಳ ನಡುವಿನ ಸಂಘರ್ಷ. ಅಂದರೆ
ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದೇನಿದೆ, ಆ ರಾಜಕೀಯ ಸಿದ್ಧಾಂತ ಅನ್ನುವುದು ಹೆಚ್ಚಾಗಿ ಅದು ಆ, ನೈತಿಕತೆ ಮತ್ತು ಆದರ್ಶವಾದ ಕಾಲ್ಪನಿಕತೆಯನ್ನೇ ಅವಲಂಬಿಸಿರುವಂಥದ್ದನ್ನು ನಾವು ಗಮನಿಸಬಹುದು. ಅದು ವಿಜ್ಞಾನದ ಒಂದು ಹತ್ತಿರಕ್ಕೆ ಹೋಗುವಂತಹ ಪ್ರಯತ್ನವನ್ನ ಮಾಡಿದಾಗ್ಯೂ ಕೂಡ ಅದೊಂದು ಹುಚ್ಚು ಹೋರಾಟವಾಗಿ ಅದನ್ನ ಕರೆಯಲಾಯಿತು. ಅಂದ್ರೆ ವಿಜ್ಞಾನ ಮತ್ತು ಸಿದ್ಧಾಂತ ರಾಜಕೀಯ ರಾಜ್ಯಶಾಸ್ತ್ರ ಅನ್ನುವಂತಹದ್ದೇನಿದೆ ಅದು ವಿಜ್ಞಾನವೇ ಅಥವಾ ಅದೊಂದು ಸಿದ್ಧಾಂತವೇ? ಇದು ಕೇವಲ ಒಂದು ತತ್ವಶಾಸ್ತ್ರದ ತಳಹದಿ ಮೇಲೆ ಅ, ಊಹಾತ್ಮಕವಾಗಿ ಕಾಲ್ಪನಿಕವಾಗಿ ರಚನೆಯಾಗಿರುವಂತಹ ಸಿದ್ಧಾಂತ ಏನಿದೆ ಆ ಒಂದು ಸಿದ್ಧಾಂತವೇ? ಅಥವಾ ಅದೊಂದು ವಿಜ್ಞಾನವೇ? ಸೊ ವಿಜ್ಞಾನವಾಗುವಂತಹ ಗುಣಗಳನ್ನು ರಾಜ್ಯಶಾಸ್ತ್ರ ಹೊಂದಿದೆಯೇ? ಸೊ ವಿಜ್ಞಾನವಾಗುವುದರ ಕಡೆಗೆ ಅದರ ಪ್ರಯತ್ನ ಸಾಗಬೇಕಾ? ಸಾಗಬಾರದಾ? ಸೊ ಇವುಗಳ ನಡುವೆ ಬಹಳಷ್ಟು ಭಿನ್ನತೆ ಇರುವಂತಹದ್ದು ಕೂಡ ಬಹಳ ಮುಖ್ಯವಾಗಿ ರಾಜ್ಯಶಾಸ್ತ್ರದ ರಾಜಕೀಯ ಸಿದ್ಧಾಂತದ ಅವನತಿಗೆ ಬಹುಮುಖ್ಯವಾದ ಕಾರಣ ಅನ್ನುವಂಥದ್ದು ಡೇವಿಡ್ ಈಸ್ಟನ್ ಅವರ ಒಂದು ವಾದ. ಹಾಗೇನೆ ನೈತಿಕವಾಗಿರುವಂತಹ ಒಂದು ಹೋಲಿಕಾವಾದ, ಅತಿಯಾಗಿರ್ತಕ್ಕಂಥ ನೈತಿಕತೆ ಮಾರಲ್ ರಿಲೇಟಿವಿಸಮ್ ಅಂತ ಹೇಳಿ ಕರಿತೀವಿ. ಅತಿಯಾದ ನೈತಿಕ ಅಂಶಗಳಿಗೆ ಮಾನ್ಯತೆಯನ್ನು ನೀಡ್ತಾ ಹೋಗಿದ್ದು ಏನಾಗಿದೆ ರಾಜಕೀಯ ಸಿದ್ಧಾಂತದ ಅವನತಿಗೆ ಕಾರಣ ಅನ್ನುವಂಥ ವಾದವನ್ನು ಹೊಂದಿರ್ತಾರೆ. ಹಾಗೇನೆ ಅತಿಯಾದ ಒಂದು ಸಂಗತಿವಾದ ಅಂದರೆ ಬರೀ ಫ್ಯಾಕ್ಟ್ಗಳನ್ನು ಅವಲಂಬಿಸಿಕೊಂಡು ಅಧ್ಯಯನವನ್ನು ಆರಂಭ ಮಾಡ್ತಕ್ಕಂತಹದ್ದು, ಫ್ಯಾಕ್ಟ್ ಓರಿಯೆಂಟೆಡ್ ಸ್ಟಡಿ ಅಂತ ಏನು ಕರಿತೀವಿ, ಇದು ಕೂಡ ರಾಜಕೀಯ ಸಿದ್ಧಾಂತದ ಅವನತಿಗೆ ಕಾರಣ ಅನ್ನುವಂಥ ವಾದವನ್ನು ಡೇವಿಡ್ ಈಸ್ಟನ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಮುಂದುವರೆದು ಡೇವಿಡ್ ಈಸ್ಟನ್ ಅವರ ಒಂದು ಅಭಿಪ್ರಾಯದಲ್ಲಿ ಸಾಂಪ್ರದಾಯಿಕವಾಗಿರುವಂತಹ ರಾಜಕೀಯ ಸಿದ್ಧಾಂತ ಏನಿದೆ ಅಂದ್ರೆ ಇದುವರೆಗೂ ಪ್ರತಿಪಾದಿತವಾಗಿರುವಂತಹ ರಾಜಕೀಯ ಸಿದ್ಧಾಂತ, ಅದು ಪ್ಲೇಟೋ ಇರ್ಬೋದು, ಸಾಕ್ರಟೀಸ್ ಇರ್ಬೋದು, ಅರಿಸ್ಟಾಟಲ್. ಮಧ್ಯಯುಗದಲ್ಲಿ ಬಂದ್ರೆ ನಾವು ಮಧ್ಯಯುಗದ ಇಟಲಿಯಲ್ಲಿ ಬಂದ್ರೆ ನಾವು ಬಹಳ ಮುಖ್ಯವಾಗಿ ಅಲ್ಲಿ ಮೆಕೆವಲಿಯ ರಾಜಕೀಯ ಸಿದ್ಧಾಂತವನ್ನ ನೋಡ್ತೇವೆ. ಮೆಕೆವಲಿಯ ರಾಜಕೀಯ ಸಿದ್ಧಾಂತ. ಓಕೆ. ಹಾಗೇನೆ ಫ್ರಾನ್ಸ್‌ನಲ್ಲಿ ಮತ್ತು ಇಂಗ್ಲೆಂಡಿನಲ್ಲಿ 17ನೇ ಶತಮಾನದಲ್ಲಿ ಬಹಳ ಮುಖ್ಯವಾಗಿರುವಂತಹ ಸಾಮಾಜಿಕ ಒಪ್ಪಂದ ಸಿದ್ಧಾಂತಗಳು ಪ್ರತಿಪಾದನೆ ಆಗ್ತವೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಥಾಮಸ್ ಹಾಬ್ಸು, ರೂಸೋ, ಆನಂತರದಲ್ಲಿ ಜಾನ್ ಲಾಕ್. ಹೀಗೆ ಅನೇಕ ರಾಜಕೀಯ ಸಿದ್ಧಾಂತಗಳನ್ನು 17ನೇ ಶತಮಾನದವರೆಗೂ ಕೂಡ ಪ್ರತಿಪಾದನೆ ಮಾಡಲಾಯಿತು. ಈ ಒಂದು ರಾಜಕೀಯ ಸಿದ್ಧಾಂತಗಳನ್ನು ನಾವು ಗಮನಿಸೋದಾದ್ರೆ ಅಂದ್ರೆ ಗ್ರೀಕ್‌ನ ಕಾಲದಲ್ಲಿ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರವರಿಂದ ಪ್ರತಿಪಾದನೆ ಆದಂತಹ ರಾಜಕೀಯ ಸಿದ್ಧಾಂತ ಇರ್ಬೋದು, ಮಧ್ಯಯುಗದಲ್ಲಿ ಇಟಲಿಯಲ್ಲಿ ರಚನೆಯಾಗಿರ್ತಕ್ಕಂಥ ಮೆಕೆವೆಲಿಯ ಸಿದ್ಧಾಂತಗಳಿರ್ಬೋದು, ಫ್ರಾನ್ಸ್ ಮತ್ತು ಇಂಗ್ಲೆಂಡಿನಲ್ಲಿ 17ನೇ ಶತಮಾನದಲ್ಲಿ ಅಂದ್ರೆ ಫ್ರಾನ್ಸ್‌ನಲ್ಲಿ ಕ್ರಾಂತಿ ಆಗುತ್ತೆ, ಫ್ರಾನ್ಸ್ ಕ್ರಾಂತಿ. ಹಾಗೇನೆ ಇಂಗ್ಲೆಂಡ್‌ನಲ್ಲಿಯೂ ಕೂಡ ರಕ್ತರಹಿತವಾಗಿರುವಂತಹ ಒಂದು ಕ್ರಾಂತಿ ಆಗ್ತದೆ. ಈ ಒಂದು ಕಾಲಘಟ್ಟದಲ್ಲಿ ಏನಾಗುತ್ತೆ, ಅನೇಕ ರಾಜಕೀಯ ಸಿದ್ಧಾಂತಗಳು ಹಾಬ್ಸ್, ಲಾಕ್ ಮತ್ತು ರೂಸೋ ಅವರಿಂದ ಪ್ರತಿಪಾದನೆ ಆಗ್ತವೆ. ಈ ಎಲ್ಲ ರಾಜಕೀಯ ಸಿದ್ಧಾಂತಗಳನ್ನ ಒಮ್ಮೆ ನಾವು ಅವಲೋಕನವನ್ನು ಮಾಡಿದ್ರೆ ನಮಗೆ ಕಂಡು ಬರುವಂತಹ ಬಹಳ ಮುಖ್ಯವಾಗಿರುವಂತಹ ಸಂಗತಿ ಏನು ಅಂದ್ರೆ, ಈ ಸಾಂಪ್ರದಾಯಿಕವಾದಂತಹ ರಾಜಕೀಯ ಸಿದ್ಧಾಂತ ಇದೆಯಲ್ಲ, ಅಂದ್ರೆ ಹಿಂದಿನಿಂದಲೂ ಪ್ರತಿಪಾದನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕೀಯ ಸಿದ್ಧಾಂತಗಳೇನಿದಾವಲ್ಲ ಅವು ಕೇವಲ ಊಹಾತ್ಮಕವಾದಂಥವುಗಳು, ಕಾಲ್ಪನಿಕವಾದಂಥವುಗಳೇ ಆಗಿದ್ದಾವೆ. ಐತಿಹಾಸಿಕವಾಗಿರುವಂತಹ ಘಟನೆಗಳನ್ನ ಅಥವಾ ರಾಜಕೀಯ ವಿದ್ಯಮಾನಗಳನ್ನ ಅವು ಅಧ್ಯಯನ ಮಾಡ್ತಕ್ಕಂಥವುಗಳೇ ಆಗಿದ್ದಾವೆ. ಅಂದ್ರೆ ಇಲ್ಲಿ ಕೇವಲ ಐತಿಹಾಸಿಕವಾಗಿ ಹಿಂದೆ ನಡೆದು ಹೋದ ಘಟನೆಗಳನ್ನೇ ಪುನಃ ಅಭ್ಯಾಸವನ್ನ ಮಾಡಿ ಅಂಥ ಒಂದು ರಾಜಕೀಯ ಘಟನೆಗಳಿಗೆ ಮತ್ತು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತ ಪರಿಹಾರವನ್ನು ನೀಡುವ ಪ್ರಯತ್ನಗಳನ್ನು ಮಾತ್ರ ರಾಜಕೀಯ ಸಿದ್ಧಾಂತಿಗಳು ಮಾಡಿದ್ದಾರೆ. ಹಾಗಾಗಿ ಡೇವಿಡ್ ಈಸ್ಟನ್ ಅವರ ಅಭಿಪ್ರಾಯದಲ್ಲಿ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದೇನಿದೆ ಅದು ತನ್ನ ಸಾಂಪ್ರದಾಯಿಕತೆಯಿಂದ ಹೊರಗೆ ಬರಲೇ ಇಲ್ಲ. ಹೀಗಾಗಿ ಅದು ಅವನತಿಯನ್ನು ಹೊಂದುತ್ತಾ ಇದೆ ಅನ್ನುವಂಥ ವಾದ ಅವರದಾಗಿತ್ತು. ಈ ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಗಳು ಸಿ ಸಾಮಾನ್ಯವಾಗಿ ಕೇವಲ ಒಂದು ಸಂಸ್ಥೆ, ಇನ್ಸ್ಟಿಟ್ಯೂಷನ್ ಅಂತ ಏನು ಕರಿತೀವಿ ನಾವು, ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಬಗೆಗಿನ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿದ್ವು ಅಂತ. ಅಂದ್ರೆ ನೀವು ಹಿಂದೆಲ್ಲ ರಾಜ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯ ಏನು, ರಾಜಕೀಯ ಸಿದ್ಧಾಂತಗಳು ಯಾವುದರ ಬಗ್ಗೆ ಅವು ಪ್ರತಿಪಾದಿಸಲ್ಪಟ್ಟಿದ್ದಾವೆ ಅನ್ನೋದನ್ನು ನೀವು ಗಮನಿಸಿದ್ರೆ ಆ, ಬಹಳ ಸುಲಭವಾಗಿ ಗುರುತಿಸಬಹುದು. ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತಗಳೆಲ್ಲವೂ ಕೂಡ ಸಂಸ್ಥೆಯನ್ನೇ ಕುರಿತಾದಂಥವುಗಳು. ರಾಜ್ಯ, ಸರ್ಕಾರ, ರಾಜಕೀಯ ಪಕ್ಷಗಳು, ಸರ್ಕಾರದ ಮಾದರಿಗಳು. ಓಕೆ. ಸೊ ಈ ರೀತಿ ಸಂವಿಧಾನ, ಹೀಗೆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಅಧ್ಯಯನಕ್ಕೆ ಮಾತ್ರ ಇವು ಸೀಮಿತವಾಗಿದ್ವು. ಅವು ಸಮಕಾಲೀನ ಜಗತ್ತಿನಲ್ಲಿ ಯಾವುದೇ ಆಗಿರುವಂತಹ ಮಾನ್ಯತೆಯನ್ನು ಹೊಂದಿಲ್ಲ, ರಿಲೆವೆನ್ಸ್ ಇಲ್ಲ ಅದಕ್ಕೆ ಅನ್ನುವಂತಹ ಒಂದು ವಾದವನ್ನ ಡೇವಿಡ್ ಈಸ್ಟನ್ ಅವರು ಮುಂದಿಡ್ತಾರೆ. ಇನ್ನು ಮುಂದುವರೆದು ಸಾಮಾನ್ಯವಾಗಿ ರಾಜ್ಯದ ಚಟುವಟಿಕೆಗಳು ಏನಾಗಿದ್ದಾವೆ ಅಂದ್ರೆ ಆಧುನಿಕ ಯುಗದಲ್ಲಿ ಅಂದ್ರೆ 20ನೇ ಶತಮಾನದ ಆರಂಭದಲ್ಲಿ ರಾಜ್ಯದ ಚಟುವಟಿಕೆಗಳು ವಿಸ್ತಾರಗೊಂಡಿದ್ದಾವೆ. ಅಂದ್ರೆ ರಾಜ್ಯ ಅದು ಕೇವಲ ಪೊಲೀಸ್ ರಾಜ್ಯವಾಗಿ ಮಾತ್ರ ಉಳಿದಿಲ್ಲ. ಯಾವುದೇ ಒಂದು ರಾಜ್ಯ ಪೊಲೀಸ್ ರಾಜ್ಯವಾಗಿ ಉಳಿದಿಲ್ಲ. ಅದು ಕೇವಲ ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಮತ್ತೆ ಪ್ರಜೆಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಗಡಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಇಷ್ಟೇ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಆಧುನಿಕ ರಾಜ್ಯಗಳು. ಆಧುನಿಕ ರಾಜ್ಯದ ಚಟುವಟಿಕೆಗಳು ಏನಾಗಿದ್ದಾವೆ, ವಿಸ್ತಾರವಾಗಿದ್ದಾವೆ. ಆಧುನಿಕ ರಾಜ್ಯಗಳನ್ನು ನಾವು ಏನಂತ ಕರಿತೇವೆ, ಕಲ್ಯಾಣ ರಾಜ್ಯಗಳು ಅಂತ ಕರಿತೇವೆ. ಕಲ್ಯಾಣದ ರಾಜ್ಯದ ಕಾರ್ಯಗಳು ಅಪಾರ ಅಸಂಖ್ಯಾತವಾಗಿದ್ದಾವೆ. ಬಡತನವನ್ನು ನಿರ್ಮೂಲನೆ ಮಾಡುವಂತಹದ್ದು, ನಿರುದ್ಯೋಗವನ್ನು ನಿರ್ಮೂಲನೆ ಮಾಡುವಂತಹದ್ದು, ಸಿ ಆ ಪ್ರಜೆಗಳ ಕಲ್ಯಾಣಕ್ಕಾಗಿ ಅನೇಕ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾವೆ ಆಧುನಿಕ ರಾಜ್ಯಗಳು. ಇಂಥ ಒಂದು ಆಧುನಿಕ ರಾಜ್ಯಗಳು
ಏನಾಗಿದ್ದಾವೆ ಅಂದರೆ ವಿಸ್ತಾರಗೊಂಡಂತೆಲ್ಲ ಆಧುನಿಕ ರಾಜ್ಯಗಳ ಪರಿಕಲ್ಪನೆ ಅಂತಕ್ಕಂಥದ್ದು ಬಂದಂತೆಲ್ಲ ರಾಜ್ಯದ ಚಟುವಟಿಕೆಗಳು, ರಾಜ್ಯದ ಒಂದು ಕೆಲಸ, ಅದರ ಕಾರ್ಯಕ್ಷೇತ್ರ ಏನಾಗ್ತಾ ಇದೆ, ವಿಸ್ತಾರ ಆಗ್ತಾ ಇದೆ ಅನ್ನುವಂತಹದ್ದು. ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಏನಿದೆ, ಇದು ತನ್ನ ಒಂದು ಅಸ್ತಿತ್ವವನ್ನ ಉಳಿಸ್ಕೊಂಡಿಲ್ಲ. ಇನ್ನು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಒಂದು ಪರಿಕಲ್ಪನೆ. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ನಾವು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಹೆಚ್ಚು ಉದಾರವಾದಿ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಪ್ರಜೆಗಳಿಗೆ ಹೆಚ್ಚು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ನೀಡಿದಂತಹ ರಾಷ್ಟ್ರಗಳು ಆಡಳಿತ ವ್ಯವಸ್ಥೆ ಅಂತ ಹೇಳಿ ಕರಿತೇವೆ. ಇಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಗಮನಿಸುವುದಾದ್ರೆ, ಸಾಮಾನ್ಯವಾಗಿ ಅಂತಹ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನೌಕರಶಾಹಿ, ಬ್ಯೂರೋಕ್ರಸಿ ಅಂತ ಏನು ಕರಿತೀವಿ, ಅಧಿಕಾರಿ ವರ್ಗ, ಸೇವಾ ವರ್ಗ, ಸರ್ಕಾರಿ ನೌಕರರ ವರ್ಗ ಅಂತ ಏನು ಕರಿತೇವೆ, ಅಂತಹ ಒಂದು ವರ್ಗದ ಪಾತ್ರ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ. ಇನ್ನು ಸಮಾಜವಾದಿ ಅಥವಾ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿಯೂ ಕೂಡ ಅಷ್ಟೇನೆ, ಅಲ್ಲಿ ಕೆಲವರ ಸ್ವಾಮ್ಯ ಇರುತ್ತೆ. ಫ್ಯೂ ಆಲಿಗಾರ್ಕಿ ಅಂತ ಹೇಳಿ ಕರಿತೀವಿ, ಅಂದರೆ ಕೆಲವರು ಮಾತ್ರ ಆಡಳಿತವನ್ನು ಮಾಡುವಂತಹ ಒಂದು ಹುದ್ದೆಯನ್ನು ಹೊಂದಿರ್ತಾರೆ ಅಲ್ಲಿ. ಮತ್ತು ಒಂದು ಏಕಪಕ್ಷದ ಪ್ರಾಬಲ್ಯತೆಯನ್ನು ಕೂಡ ಗಮನಿಸಬಹುದು. ಉದಾಹರಣೆಗೆ ನೀವು ಚೈನಾವನ್ನು ಗಮನಿಸಿದರೆ ಕಮ್ಯುನಿಸ್ಟ್ ಪಕ್ಷ, ಏಕೈಕ ಪಕ್ಷ ಇಡೀ ದೇಶವನ್ನು ಆಳ್ವಿಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕಾಣಬಹುದು. ಇಂಥ ಕಡೆಗಳಲ್ಲೆಲ್ಲ ಸಾಮಾನ್ಯವಾಗಿ ಕಮ್ಯುನಿಸ್ಟ್ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಅದು ಹೆಚ್ಚು ಪ್ರಚಲಿತಕ್ಕೆ ಬಂತು. ಅಂದರೆ ಮೊದಲನೇ ಮಹಾಯುದ್ಧದ ನಂತರದಲ್ಲಿ ಬಹಳಷ್ಟು ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು, ಅದರಲ್ಲಿಯೂ ಬಹಳ ಮುಖ್ಯವಾಗಿ ಈ ನಾಜಿವಾದ ಮತ್ತು ಫ್ಯಾಸಿಸ್ಟ್ ವಾದ ಅಂತಕ್ಕಂಥದ್ದು ಅವನತಿಯನ್ನು ಹೊಂದಿದ ನಂತರದಲ್ಲಿ, ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರದಲ್ಲಿ ಅನೇಕ ರಾಷ್ಟ್ರಗಳು ಸ್ವತಂತ್ರವನ್ನು ಹೊಂದವೆ, ವಸಾಹತು ವ್ಯವಸ್ಥೆಯಿಂದ ಮುಕ್ತಗೊಳ್ಳುತ್ತವೆ. ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವಾದವನ್ನು ಒಪ್ಕೊಳ್ತವೆ, ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಹೊರಹೊಮ್ಮುತ್ತವೆ. ಇಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳೇನಿದಾವೆ, ಅಂತಹ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಪರಿಕಲ್ಪನೆ ಏನಿದೆ, ಇಂತಹ ಪರಿಕಲ್ಪನೆಗಳ ಬಗ್ಗೆ ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು, ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಯಾವುದೇ ರೀತಿಯಾಗಿರುವಂತಹ ಒಂದು ಪರಿಹಾರವನ್ನು ನೀಡುವಲ್ಲಿ ವಿಫಲವಾಗಿದೆ. ನೋಡಿ, ಪ್ರಜಾಪ್ರಭುತ್ವದ ಮೇಲೆ ಅನೇಕ ರಾಜಕೀಯ ಸಿದ್ಧಾಂತಗಳು ಬಂದವು ಯಾವಾಗ, 20ನೇ ಶತಮಾನದ ಕೊನೆಯ ಭಾಗದಲ್ಲಿ, ಅಂದರೆ ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರದಲ್ಲಿ, ಅದರಲ್ಲಿಯೂ 1950 ಮತ್ತು 60ರ ದಶಕದಲ್ಲಿ. ಅದಕ್ಕಿಂತ ಮುಂಚೆ ಯಾವುದೇ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆ ಆಗಲೇ ಇಲ್ಲ. ಹಾಗಾಗಿನೇ ಡೇವಿಡ್ ಈಸ್ಟನ್ ಅವರು ಏನು ಹೇಳ್ತಾರೆ ಅಂದರೆ, ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ತನ್ನ ಮಹತ್ವವನ್ನು ಕಳೆದುಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದನ್ನೇ ನಾವಿಲ್ಲಿ ನೋಡೋದಾದ್ರೆ, ಎರಡನೇ ಜಾಗತಿಕ ಮಹಾಯುದ್ಧ ಏನಿದೆ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ಅಂತಕ್ಕಂಥದ್ದು ನಡೀತದೆ. ಈ ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರದ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ತನ್ನ ನೆಲೆಯನ್ನು ಕಳೆದುಕೊಳ್ತು. ಅದಕ್ಕೆ ಕಾರಣನೇ ಮಹಾಯುದ್ಧವನ್ನು ತಡೆಯುವಲ್ಲಿ ರಾಜಕೀಯ ಸಿದ್ಧಾಂತ ವಿಫಲವಾಗಿದ್ದಂಥದ್ದು. ಅಂದರೆ ಯಾವುದೇ ಒಬ್ಬ ರಾಜಕೀಯ ಚಿಂತಕ ಈ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧ, ಆ ಮೊದಲನೇ ಮಹಾಯುದ್ಧದ ನಂತರವಾಗಿ ಸೃಷ್ಟಿಯಾಗಿರ್ತಕ್ಕಂತಹ ಫ್ಯಾಸಿಸ್ಟ್ ವಾದ ಮತ್ತು ನಾಜಿವಾದ ಅನ್ನುವಂತಹ ಒಂದು ಸೈದ್ಧಾಂತಿಕ ಹೋರಾಟಗಳೇನಿದಾವಲ್ಲ, ಅವುಗಳಿಗೆ ಪರಿಹಾರವನ್ನು ನೀಡುವಲ್ಲಿ ವಿಫಲವಾಯಿತು. ಯಾವುದೇ ರಾಜಕೀಯ ಸಿದ್ಧಾಂತವನ್ನ ರಾಜಕೀಯ ಚಿಂತಕರು ಪ್ರತಿಪಾದನೆ ಮಾಡಲೇ ಇಲ್ಲ. ಇಂತಹ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಅವರು ಹುಡುಕಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಹೀಗಾಗಿ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಅವನತಿಯನ್ನು ಹೊಂದಿದೆ ಅನ್ನುವಂತಹ ವಾದವನ್ನ ಡೇವಿಡ್ ಈಸ್ಟನ್ ಅವರು ಮುಂದಿಡ್ತಾರೆ. ಹಾಗೇನೆ ಈ ಒಂದು ವಾದಕ್ಕೆ ಅನೇಕ ಅಂಶಗಳು ಪುಷ್ಟಿಯನ್ನು ನೀಡ್ತವೆ. ಅವುಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆನಂತರ 1950 ಮತ್ತು 60ರ ದಶಕದಲ್ಲಿ ವರ್ತನವಾದ ಅನ್ನುವಂಥದ್ದು ಆರಂಭವಾಗುತ್ತೆ. ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡುವಲ್ಲಿ ಅದು ಬಹಳ ಮುಖ್ಯವಾಗಿರುವಂತಹ ಒಂದು ಮಹತ್ವದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತದೆ ವಿದ್ಯಾರ್ಥಿಗಳೇ. ವರ್ತನವಾದಿ ಚಳುವಳಿ ಮತ್ತು ನವವರ್ತನವಾದಿ ಚಳುವಳಿಗಳೇನಿದೆವಲ್ಲ, ಅವು ರಾಜ್ಯಶಾಸ್ತ್ರ ಏನಿದೆ, ರಾಜಕೀಯ ಸಿದ್ಧಾಂತ ಏನಿದೆ, ಆ ರಾಜಕೀಯ ಸಿದ್ಧಾಂತದ ಉತ್ಕ್ರಾಂತಿಗೆ, ಪುನರುತ್ಥಾನಕ್ಕೆ, ಮತ್ತೊಮ್ಮೆ ಮರುಜನ್ಮವನ್ನು ಪಡೀಲಿಕ್ಕೆ ಈ ವರ್ತನವಾದ ಅನ್ನುವಂಥದ್ದು ಕಾರಣವಾಯಿತು. ಅಂದರೆ ರಾಜ್ಯಶಾಸ್ತ್ರದಲ್ಲಿಯೂ ಕೂಡ ರಾಜಕೀಯ ಘಟನೆಗಳನ್ನು ಮತ್ತು ವಿದ್ಯಮಾನಗಳನ್ನು ಅಧ್ಯಯನ ಮಾಡುವಾಗ ವ್ಯಕ್ತಿಯ ರಾಜಕೀಯ ವರ್ತನೆಗಳನ್ನೂ ಕೂಡ ನಾವು ಅಭ್ಯಾಸ ಮಾಡಬಹುದು. ಆ ಮೂಲಕ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಬಹುದು, ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬಹುದು ಅನ್ನುವಂತಹ ಒಂದು ವಾದವನ್ನು ಮುಂದಿಡಲಾಯಿತು. ಹೀಗೆ ವರ್ತನವಾದ ಚಳುವಳಿ ಅಂತಕ್ಕಂಥದ್ದೇನಿದೆ, ನವವರ್ತನವಾದ ಚಳುವಳಿ ಅಂತಕ್ಕಂಥದ್ದೇನಿದೆ, ಈ ಒಂದು ಚಳುವಳಿಯೇ ನಮ್ಮ ಒಂದು ರಾಜಕೀಯ ಸಿದ್ಧಾಂತದ ಪುನರುತ್ಥಾನಕ್ಕೆ, ಪುನರ್ಜನ್ಮಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಅಂದರೆ 1950-60ರ ದಶಕದಲ್ಲಿ ಆರಂಭವಾದಂತಹ ವರ್ತನವಾದ ಮತ್ತು ನವವರ್ತನವಾದ ಚಳುವಳಿ ರಾಜಕೀಯ ಸಿದ್ಧಾಂತದ ಮರುಹುಟ್ಟಿಗೆ ಕಾರಣವಾಯಿತು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಕೆಲವೊಂದು ರಾಜಕೀಯ ಚಿಂತಕರುಗಳಲ್ಲಿ ಒಂದು ಗಟ್ಟಿಯಾದ ಬಲವಾದ ಅಭಿಪ್ರಾಯ ಇತ್ತು. ಅದೇನು ಅಂದರೆ, ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಅವನತಿಯ ಹಾದಿಯಲ್ಲಿ ಇದೆಯೇ ವಿನಃ ಅದು ಸತ್ತಿಲ್ಲ ಅಂತಕ್ಕಂಥ ಒಂದು ವಾದ. ಈ ವಾದವೇ ರಾಜಕೀಯ ಸಿದ್ಧಾಂತದ ಪುನರುತ್ಥಾನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪುಷ್ಟಿಯನ್ನು ನೀಡಿತು. ರಾಜಕೀಯ ಸಿದ್ಧಾಂತ ಅವನತಿಯತ್ತ ಸಾಗಿದೆ, ಆದರೆ ಯಾವುದೇ ಹೊಸ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆ ಆಗ್ತಾ ಇಲ್ಲ. ಆದರೆ ಆ ರಾಜಕೀಯ ಸಿದ್ಧಾಂತ ಸಂಪೂರ್ಣವಾಗಿ ಸತ್ತಿಲ್ಲ ಅನ್ನುವಂಥ ವಾದ ಕೆಲವು ರಾಜಕೀಯ ಚಿಂತಕರುಗಳಲ್ಲಿತ್ತು. ಆ ವಾದದಿಂದಾಗಿಯೇ
ಪುನಃ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಮರುಹುಟ್ಟನ್ನು ಪಡ್ಕೊಳ್ತದೆ. ಈ ರಾಜಕೀಯ ಸಿದ್ಧಾಂತದ ಪುನರುತ್ಥಾನ ಆರಂಭವಾದದ್ದು ಅಮೆರಿಕಾದಲ್ಲಿ. ಅಮೆರಿಕಾದಲ್ಲಿದ್ದಂತಹ ರಾಜ್ಯಶಾಸ್ತ್ರ ಸಂಘ ಏನಿದೆ, ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಷನ್ ಮತ್ತು ರಾಕ್ ಫೆಲ್ಲರ್ ಫೌಂಡೇಶನ್ ಅನ್ನುವಂತಹ 2 ಸಂಸ್ಥೆಗಳೇನಿದಾವೆ, ಈ 2 ಸಂಸ್ಥೆಗಳ ಪ್ರಯತ್ನದ ಫಲವಾಗಿ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಪುನಃ ಮತ್ತೆ ಜನ್ಮವನ್ನು ಪಡಿತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ನಾನಾಗಲೇ ಹೇಳಿದಾಗೆ 50 ಮತ್ತು 60 1950 ಮತ್ತು 60ರ ಒಂದು ದಶಕ ಏನಿದೆ, ಆ ದಶಕದಲ್ಲಿ ವರ್ತನಾವಾದಿ ಮತ್ತು ನವವರ್ತನವಾದಿ ಚಳುವಳಿ ಅಂತಕ್ಕಂಥದ್ದು ಆರಂಭವಾಗ್ತದೆ ಡೇವಿಡ್ ಈಸ್ಟನ್ ಅವರಿಂದ. ಈ ಡೇವಿಡ್ ಈಸ್ಟನ್ ಅವರಿಂದ ಆರಂಭವಾದಂತಹ ರಾಜಕೀಯ ಚಳುವಳಿಯೇ ಪುನಃ ರಾಜಕೀಯ ಸಿದ್ಧಾಂತದ ಉತ್ಥಾನಕ್ಕೆ, ಅದರ ಮರುಜನ್ಮಕ್ಕೆ ಕಾರಣವಾಯಿತು ಅನ್ನುವಂಥದ್ದು. ಅಂದರೆ ವರ್ತನಾವಾದಿ ಚಳುವಳಿಯಿಂದಾಗಿಯೇ ಮತ್ತೆ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆಯಾಗಲ್ಪಟ್ಟವು. ಹೊಸ ಹೊಸ ರಾಜಕೀಯ ಸಿದ್ಧಾಂತಗಳು ರಾಜ್ಯಶಾಸ್ತ್ರದಲ್ಲಿ ರಚನೆಯಾಗಲ್ಪಟ್ಟವು ಅಂತಕ್ಕಂಥದ್ದು. ಇದರೊಂದಿಗೆ ಮತ್ತೆ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಪುನರುತ್ಥಾನವನ್ನು ಪಡಿತು. ನೀವು ಪ್ಲೇಟೋ, ಅರಿಸ್ಟಾಟಲ್ ಇರ್ಬೋದು, ಆನಂತರ ನೀವು ಮೆಕ್ಯಾವೆಲ್ಲಿಯ ರಾಜಕೀಯ ಸಿದ್ಧಾಂತಗಳಿರ್ಬೋದು, ಮಧ್ಯಯುಗದಲ್ಲಿ ಹಾಬ್ಸ್, ಲಾಕ್ ಮತ್ತು ರೂಸೋ ಅಭಿಪ್ರಾಯ ಇರ್ಬೋದು, ಆನಂತರ ಬಂದಂತಹ ಜೆ.ಎಸ್. ಮಿಲ್ ಮತ್ತು ಜೆರ್ಮಿ ಬೆಂಥಾಮ್ ಇರ್ಬೋದು. ಈ ರಾಜಕೀಯ ಸಿದ್ಧಾಂತಕರುಗಳ ಚಿಂತನೆಯ ಒಂದು ಫಲವಾಗಿ ಅನೇಕ ರಾಜಕೀಯ ಸಿದ್ಧಾಂತಗಳು ರೂಪಿತಗೊಂಡದ್ದು ನಿಜ. ಆದರೆ 18ನೇ ಶತಮಾನದ ನಂತರದಲ್ಲಿ, 18ನೇ ಶತಮಾನದ ಕೊನೆಯ ಭಾಗದ ವೇಳೆಗೆ ಯಾವುದೇ ರಾಜಕೀಯ ಸಿದ್ಧಾಂತಗಳು ರೂಪಿತವಾಗಲಿಲ್ಲ. ರಾಜಕೀಯ ಘಟನೆಗಳಿಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಪರಿಹಾರವನ್ನು ನೀಡುವಲ್ಲಿ ಅವು ಸಂಪೂರ್ಣವಾಗಿ ವಿಫಲವಾಗಿದ್ವು. ಹಾಗಾಗಿ ರಾಜಕೀಯ ಸಿದ್ಧಾಂತ ಅವನತಿಯನ್ನು ಹೊಂದಿತ್ತು. ಆದರೆ 1950 ಮತ್ತು 60ರ ದಶಕದಲ್ಲಿ ವರ್ತನವಾದದ ಒಂದು ಉಗಮದಿಂದಾಗಿ, ಡೇವಿಡ್ ಈಸ್ಟನ್ ಅವರ ಪ್ರಯತ್ನದಿಂದ ಅಮೆರಿಕಾದಲ್ಲಿ ರಾಜಕೀಯ ಸಿದ್ಧಾಂತ ಪುನಃ ಜನ್ಮವನ್ನು ಪಡಿತು ಅಂತಕ್ಕಂಥ ವಾದವನ್ನು ನಾವು ಏನು ಮಾಡ್ಬೋದು, ಮನಗಾಣಬಹುದು. ಇನ್ನು ಬಹಳ ಮುಖ್ಯವಾಗಿರುವಂತಹದ್ದು ರಾಜಕೀಯ ಸಿದ್ಧಾಂತದ ಪುನರುತ್ಥಾನವಾಗಲಿಕ್ಕೆ ಕಾರಣ ಎ ಥಿಯರಿ ಆಫ್ ಜಸ್ಟಿಸ್ ಅನ್ನುವಂತಹ ಮಹಾನ್ ಗ್ರಂಥವನ್ನು 1971ರಲ್ಲಿ ಜಾನ್ ರಾಯಲ್ಸ್ ಅವರು ಪ್ರತಿಪಾದನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಇದರ ಬಗ್ಗೆ ನಾವು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಥಿಯರಿ ಆಫ್ ಜಸ್ಟಿಸ್ ಬಗ್ಗೆ ಈ ಒಂದು ಕೃತಿಯನ್ನು ಹೊರಗೆ ತರ್ತಾರೆ. ಇದು ರಾಜ್ಯಶಾಸ್ತ್ರದಲ್ಲಿ ಒಂದು ಹೊಸ ಚಿಂತನೆಯನ್ನೇ ಹುಟ್ಟು ಹಾಕಿದಂತಹ ಒಂದು ಪುಸ್ತಕವಾಗಿತ್ತು, ಕೃತಿಯಾಗಿತ್ತು. ಈ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಮರುಜನ್ಮವನ್ನು ಪಡೆಯುವಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಬುನಾದಿಯನ್ನು ಒದಗಿಸಿದ್ದೇ ಈ ಜಾನ್ ರಾಯಲ್ಸ್ ಅವರ ಎ ಥಿಯರಿ ಆಫ್ ಜಸ್ಟಿಸ್ ಅನ್ನುವಂತಹ ಒಂದು ಕೃತಿ. ಅಂದರೆ ಸಮಾಜದಲ್ಲಿರುವಂತಹ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಲ್ಲಿ ನ್ಯಾಯ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿದಂತಹ ಒಂದು ಕೃತಿ, ಮಹಾನ್ ಕೃತಿ ಜಾನ್ ರಾಯಲ್ಸ್ ಅವರ ಎ ಥಿಯರಿ ಆಫ್ ಜಸ್ಟಿಸ್. ಇದರೊಂದಿಗೆ ರಾಜಕೀಯ ಸಿದ್ಧಾಂತ ಮತ್ತೆ ಮರುಹುಟ್ಟನ್ನು ಪಡಿತು ಅಂತಕ್ಕಂಥ ವಾದವನ್ನು ನಾವು ಪ್ರತಿಪಾದನೆ ಮಾಡಬಹುದು. ಇನ್ನು ರಾಜಕೀಯ ಸಿದ್ಧಾಂತ ಅಂತಕ್ಕಂಥದ್ದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಮೌಲ್ಯ ಆಧಾರಿತ, ಅಂದರೆ ಇಲ್ಲಿ ಮೌಲ್ಯಗಳ ಆಧಾರಿತವಾಗಿತ್ತು ಸಾಂಪ್ರದಾಯಿಕ ರಾಜಕೀಯ ಸಿದ್ಧಾಂತ. ಅಂದರೆ ವ್ಯಾಲ್ಯೂ ಬೇಸ್ಡ್ ಆಗಿತ್ತು. ನೀವು ಯಾವುದೇ ರಾಜಕೀಯ ಸಿದ್ಧಾಂತಗಳನ್ನು, ಅಂದರೆ ಪುರಾತನವಾದಂತಹ ಸಾಂಪ್ರದಾಯಿಕವಾಗಿರುವಂತಹ ರಾಜಕೀಯ ಸಿದ್ಧಾಂತಗಳನ್ನು ನೀವು ಉದಾಹರಣೆಯನ್ನು ನೀಡೋದಾದರೆ ಅವೆಲ್ಲವೂ ಕೂಡ ಕೇವಲ ವ್ಯಾಲ್ಯೂ ಬೇಸ್ಡ್, ಮೌಲ್ಯಾಧಾರಿತವಾಗಿದ್ವು. ಮತ್ತು ಇನ್ಸ್ಟಿಟ್ಯೂಷನಲ್ ಆಗಿದ್ವು, ಸಾಂಸ್ಥಿಕವಾಗಿದ್ದರು. ಅಂದರೆ ಕೇವಲ ರಾಜ್ಯದ ಬಗ್ಗೆ, ಸರ್ಕಾರದ ಬಗ್ಗೆ, ರಾಜಕೀಯ ಪಕ್ಷಗಳ ಕುರಿತಂತೆ, ಆಳುವ ಸರ್ಕಾರದ ಬಗ್ಗೆ, ಹೀಗೆ ಸಾಂಸ್ಥಿಕವಾಗಿರುವಂತಹ ಒಂದು ಚಿಂತನೆಯನ್ನೇ ಆ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆ ಮಾಡ್ತಾ ಇದ್ವು. ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿಗಳೇನಿದೆ ಅವುಗಳ ಬಗ್ಗೆ ಮತ್ತು ಬಹುರ್ಮುಖಿಯಾಗಿರುವಂತಹ ಮಲ್ಟಿ ಫೆಸೆಟೆಡ್ ಇರ್ಬೋದು ಮತ್ತು ಫ್ಯಾಕ್ಟ್ ಓರಿಯೆಂಟೆಡ್ ಅಂತ ಏನು ಕರಿತೀವಿ, 2 ಬಹಳ ಮುಖ್ಯವಾದಂಥ ಅಂಶಗಳು. ಇವುಗಳ ಬಗ್ಗೆ ಚಿಂತನೆ ಅಂತಕ್ಕಂಥದ್ದು ಇರಲಿಲ್ಲ. ಆದರೆ 1950-60ರ ದಶಕದಲ್ಲಿ ವರ್ತನಾವಾದಿ ಚಳುವಳಿ ಏನು ಆರಂಭವಾಯಿತು, ಆಗ ಸಾಂಪ್ರದಾಯಿಕವಾಗಿರುವ ಚಿಂತನೆಯ ಶೈಲಿಯನ್ನು ಕೈಬಿಟ್ಟು ಹೊಸ ರೀತಿಯ ಚಿಂತನೆಗಳು ಆರಂಭವಾದವು ರಾಜ್ಯಶಾಸ್ತ್ರದಲ್ಲಿ. ಏನಾಯಿತು, ವಾಸ್ತವಿಕವಾದ ಘಟನೆಗಳ ಬಗ್ಗೆ, ಪ್ರಸ್ತುತ ರಾಜ್ಯದಲ್ಲಿ ಸಮಾಜದಲ್ಲಿ ಘಟಿಸುತ್ತಿರುವಂತಹ ಘಟನೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂತಹ ಒಂದು ಹೊಸ ಆಲೋಚನಾ ಪ್ರವೃತ್ತಿ ಅಂತಕ್ಕಂಥದ್ದು ಬೆಳೀತು. ಇದು ಏನಾಯಿತು, ಬಹುಮುಖಿ ಚಿಂತನೆಗಳಿಗೆ, ಬಹುಮುಖಿ ಅಂತಂದರೆ ಕೇವಲ ಏಕಮುಖವಾದ ಚಿಂತನೆ ಅಲ್ಲ, ಹಲವು ಆಯಾಮಗಳಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಒಂದು ಸಮಸ್ಯೆಯ ಬಗ್ಗೆ. ಈ ರೀತಿಯಾದಂಥ ಬಹುಮುಖಿ ಚಿಂತನೆ ಅಂತಕ್ಕಂಥದ್ದು ಆರಂಭವಾಗಿದ್ದೇ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ರಾಜಕೀಯ ಸಿದ್ಧಾಂತಗಳ ರಚನೆಯ ಪುನರುತ್ಥಾನಕ್ಕೆ ಕಾರಣವಾಯಿತು, ಅದು ಮರುಹುಟ್ಟು ಪಡೆಯಲಿಕ್ಕೆ ಕಾರಣವಾಯಿತು ಅನ್ನುವಂಥ ವಾದವನ್ನು ನಾವು ಮುಂದಿಡಬಹುದು. ಇನ್ನು ಯಾವುದೇ ಒಂದು ರಾಜಕೀಯ ಘಟನೆಗಳಿರಲಿ ಅಥವಾ ರಾಜಕೀಯ ವಿದ್ಯಮಾನಗಳಿರಲಿ, ಇವುಗಳ ಬಗ್ಗೆ ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿಧಾನಗಳು ಅಂತ ಏನು ಕರಿತೀವಿ ನಾವು, ಅಂತ ಸಾಂಪ್ರದಾಯಿಕವಾದಂಥ ವಿಧಾನಗಳ ಬದಲಿಗೆ ಊಹಾತ್ಮಕ, ಕಾಲ್ಪನಿಕವಾದಂತಹ ವಿಧಾನಗಳ ಬದಲಿಗೆ ವೈಜ್ಞಾನಿಕ ವಿಧಾನಗಳು ಅಂದರೆ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಅವುಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು, ದತ್ತಾಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿರುವಂತಹ ಹೊಸ ಹೊಸ ವೈಜ್ಞಾನಿಕ ವಿಧಾನಗಳು ಬಳಕೆಯಾದವು. ಈ ಹೊಸ ಹೊಸ ವೈಜ್ಞಾನಿಕ ವಿಧಾನಗಳ ಒಂದು ಬಳಕೆಯಿಂದಾಗಿ ರಾಜಕೀಯ ಸಿದ್ಧಾಂತಗಳು ಏನಾದವು,
ಪುನಃ ಪ್ರತಿಪಾದನೆಯಾದವು. ಹೊಸ ರೀತಿಯಾಗಿರುವಂಥ ರಾಜಕೀಯ ಸಿದ್ಧಾಂತಗಳು ಹೊರಗೆ ಬಂದವು. ಇದರಿಂದಾಗಿ ರಾಜ್ಯ ಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಪುನಃ ಮತ್ತೆ ಪುನರುತ್ಥಾನವಾಯಿತು, ಪುನರುತ್ಥಾನಗೊಳ್ತು, ಮರುಜನ್ಮವನ್ನು ಪಡಿತು ಅಂತ ಹೇಳ್ಬೋದು. ಹೀಗೆ ಒಂದು ಕಾಲಘಟ್ಟದಲ್ಲಿ ಸಿದ್ಧಾಂತ ಅಂತಕ್ಕಂಥದ್ದು ಸತ್ತೇ ಹೋಯಿತು ಅನ್ನುವಂತಹ ಒಂದು ವಾದ, ಸತ್ತೇ ಹೋಯಿತು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇಂದು 21ನೇ ಶತಮಾನದಲ್ಲಿ ಮತ್ತೆ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತಗಳ ಒಂದು ಯುಗ ಅನ್ನುವಂಥದ್ದು ಪುನರಾರಂಭಗೊಳ್ತು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಆನಂತರ ಅನೇಕ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆ ಆದವು. ರಾಬರ್ಟ್ ನೋಜಿಕ್ ಅವರು ಎಂಟೈಟಲ್ಮೆಂಟ್ ಥಿಯರಿಯನ್ನು ಪ್ರತಿಪಾದನೆ ಮಾಡ್ತಾರೆ 1974ರಲ್ಲಿ. ಸೊ ಹೀಗೆ ಒಂದಾದ ಮೇಲೊಂದರಂತೆ ಅನೇಕ ರಾಜಕೀಯ ಸಿದ್ಧಾಂತಗಳು ಪ್ರತಿಪಾದನೆಯಾಗಿದ್ದನ್ನು ನಾವು ಆ, ಆ, ಗುರುತಿಸಬಹುದಾಗಿದೆ. ಹೀಗೆ ರಾಜಕೀಯ ಸಿದ್ಧಾಂತದ ಅವನತಿ ಮತ್ತು ಅದರ ಪುನರುತ್ಥಾನವನ್ನು ನಾವು ಈ ಒಂದು ರೀತಿಯಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಸೊ ಇಲ್ಲಿಗೆ ಇಂದಿನ ಒಂದು ಅವಧಿಯ ನಮ್ಮ ಚರ್ಚಾ ವಿಷಯವನ್ನು ನಾನು ಸಂಪನ್ನಗೊಳಿಸ್ತೇನೆ. ಯಾವುದಾದ್ರೂ ವಿದ್ಯಾರ್ಥಿಗಳೇ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನೀವು ನನ್ನನ್ನು ತರಗತಿಯಲ್ಲಿ ಪ್ರಶ್ನೆ ಮಾಡಬಹುದು. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.